P for politeness, O for obedience, L for loyalty, I for integrity, C for courage, E for efficiency. That is police. ನೂರು ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಎ ಬ್ಯಾಡ್ ಪೊಲೀಸ್ ಆಫೀಸರ್. ಏಕತ್ವಾಲ್ ಲಕ್ಷ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳ ಸ್ಯಾಲರಿ ಕೊಡು ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್? ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು, ಆದರೆ ನನ್ನ ಜೀವನದ ಭಾಷೆ ಕನ್ನಡ. ಈಗ ಅವ್ರು ಹೇಳಿದ್ರು, ಅಪ್ಪ ಜೋಗೇಶ್ವರ ಶರ್ಮ, ಅಮ್ಮ ಕೃಷ್ಣ ಜ್ಯೋತಿ. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿದು, ಕಣಮತಲ್ಲಿದೆ, ಮುಕ್ಕೋಟಿ ದೇವತಲ್ಲಿದೆ, ಅಭಿಮಾನ ನಿಮ್ಮೆಲ್ಲರದು. ಸೊ 1972 ನನಗೆ 11 years ಓಲ್ಡ್. ನಾನು ಅವಾಗ 11 years. ಸೊ ಐ ಸ್ಟಾರ್ಟೆಡ್ ಆಸ್ ದುರ್ಯೋಧನ. ಅದಾದ್ಮೇಲೆ 73 ಡಬ್ಬಿಂಗ್ ಶುರು ಮಾಡಿದೆ. 75 ನನ್ನ ಮೊದಲನೇ ಫಿಲ್ಮ್ ಲಕ್ಷಿಸ దేవుడు చేసిన పెళ్లి January 9, 75 ರಿಲೀಸ್ ಆಯಿತು ಆಸ್ ಅ ಬಾಲನಟ. ಅದು ಆವಾಗ 100 days. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೆ ವಸ್ತುನಾಮ ಅಂತ ಒಂದು ಫಿಲ್ಮ್ ಮಾಡಿದೆ, ಅದು 100 days, ಕರೆಕ್ಟಾಗಿ ಮೈ 50th year. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾ ಯಾವಾಗಲೂ ಹೇಳ್ತೀನಿ, ತಾಯಿ ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವರ ಭಾಗ್ಯ. ಸೊ ನನ್ನ ಅದೃಷ್ಟ ಏನು ಅಂದರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೂ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲಮ್ changed my entire career. P for politeness, O for obedience, L for loyalty, I for integrity, C for courage, E for efficiency. That is police. ನೂರು ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಎ ಬ್ಯಾಡ್ ಪೊಲೀಸ್ ಆಫೀಸರ್. ಏಕತ್ವಾಲ್ ಲಕ್ಷ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳ ಸ್ಯಾಲರಿ ಕೊಡು ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಅದರ್ ಖಾಕಿ. ಸೊ ಪೊಲೀಸ್ ಸ್ಟೋರಿ. ಸೊ 75 ನನ್ನ ಫಸ್ಟ್ ಫಿಲ್ಮ್ ಆದರೆ, ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದಮೇಲೆ 93 ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದಮೇಲೆ ಲಾಕಪ್ ಡೆತ್ತು, ಅಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ಥ್ರಿಲ್ಲರ್ ಮಂಜು ಅವರಿಗೆ, ಆ ಟೀಮ್ಗೆ, ಜೆ ಕೃಷ್ಣ ಆಗಿರ್ಬೋದು, ಕುಮಾರ್ ಇಲ್ಲ ಹೊರಟು. ಸೊ ಜೆ ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ಆ ರೈಟರ್ ಇಲ್ಲ, ಸಾಧು ಕೋಕಿಲ ಅವರು. ಸೊ ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ಗೂ ಡಬ್ ಆಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 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 4ನೇ ಸಿಂಹ ಅಂತ ಇಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ, ಆಫ್ಟರ್ ರಂಗಿತರಂಗ, ಸುಂದರ ಚಂದರ ಮೊಗದ ಸುಂದರ ಚಂದಿರ ಮೊಗದ ವಿಶಾಲತೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಆನಂದ ಅಂತ ರಂಗಿತರಂಗ ಡೈಲಾಗು. ಸೊ ಅಲ್ಲಿಂದ ಐ ಆಮ್ ಗೆಟಿಂಗ್ ಡಿಫ್ರೆಂಟ್ ರೋಲ್ಸ್. ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾಪ. ಸೊ ಗಾರ್ಗ ಶಶಿ ಬಂದು ನನ್ನ ಕತೆ ಹೇಳಿದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.
ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿ ಅವರು ರಾಮ್ ಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ಬ್ರದರ್ ತುಂಬಾ ಹ್ಯಾಪಿ ಆಯ್ತು. ಅದಾದ್ಮೇಲೆ ಪ್ರೊಡ್ಯೂಸರ್ ಓಕೆ, ನೀನು ಓಕೆ, ಹೀರೋ ಯಾರಪ್ಪ ಅಂತ, ಪಾಪ ನೀನು ಬಾ ಬ್ರದರ್ ಬನ್ನಿ. ನಾನು ನನ್ನ ಮಗನ್ನ ಇಂಟ್ರೊಡ್ಯೂಸ್ ಮಾಡಿದೆ 2011 ಆದಿ ಸಾಯಿ ಕುಮಾರ್ ಅಂತ, ಪ್ರೇಮ ಕಾವಾಲಿ ಅಂತ 2011 ಅವತ್ತು ಇದೇ ಟೆನ್ಷನ್ ನನಗೆ. ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ, ಆದಿ ಸ್ಥಾನದಲ್ಲಿ ಈಗ ಇವರಿದ್ದಾರೆ. ಇದೇ ಟೆನ್ಷನ್ ಆವತ್ತಿತ್ತು. ಬಟ್ ಒಳ್ಳೆ ಫಿಲ್ಮ್ ಮಾಡಿದ್ರೆ, ನಾವು ಮನಸ್ಸ ವಾಚ ಕರ್ಮನ ತ್ರಿಕರಣ ಸುದ್ದಿಯಾಗಿ ಮಾಡಿದ್ರೆ ಖಂಡಿತ ಅವ್ರು ನೋಡ್ತಾರೆ, ನನಗೆ ಥಿಯೇಟರ್ಗೆ ಬರ್ತಾರೆ. ನಿಮ್ಮನ್ನ ನಮ್ಮ ಅರುಣನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಕಂಟೆಂಟ್ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗು, ಅದ್ಭುತವಾದ ಟೆಕ್ನಿಷಿಯನ್ಸು, ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗು ನಮಗೆ ಸರ್ಪ್ರೈಸು. ಒಂದಿನ ಸಡನ್ ಆಗಿ ಕಳಿಸಿದ. ಸೊ RP ಅವರಂದ್ರೆ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ ಭಯ, ಸೂಪರ್. ಆ್ಯಂಡ್ ನೋಡಿದ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ಗಳಿದ್ದಾರೆ. ಈ ಆರ್ಟಿಸ್ಟ್ಗಳ ಜೊತೆ ಶಶಿ, ಎವ್ರಿಥಿಂಗ್ ಆಸ್ ಎ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನು ಅಂದರೆ, ನಿನಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಸೂಪರ್ ಹಿಟ್ಸ್ ಕೊಟ್ಟವ್ರೆ. ಸೊ ನಿಮಗೂ ಒಳ್ಳೇದಾಗಲಿ. ನೆಕ್ಸ್ಟ್ ರವಿ ಸರ್ ರೆಡಿ ಆಗಿದ್ದಾರೆ, ನಿಮಗೂ. ಅಂಡ್ ಕುಮಾರ್ ಹ್ಯಾಟ್ರಿಕ್, ಲೆಟ್ ಇಟ್ ಬಿ ಎ ಹ್ಯಾಟ್ರಿಕ್ ಫಾರ್ ಯು. ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್ ಆಲ್ಸೋ. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ, ನೋ ಡಬ್ಬಿಂಗ್ ಹಿಯರ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಊರಿನ ಮಾಲ್ ಬಂದ ಮೇಲೆ ರಿಯಲಿ ಸೊ ತುಂಬ ಸಲ ಇಲ್ಲಿಗೆ ಬಂದಿದ್ದೀನಿ. ಬಟ್ ಇಂಥ ಈವೆಂಟ್ ನಾನು ನೋಡಲೇ ಇಲ್ಲ. ಇಲ್ಲಿ ಚಿಕ್ಕ ನೈಟ್ಸ್ ಎಲ್ಲ ನೋಡಿದ್ದೀನಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಜಯವಾಗಲಿ. ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಟರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.